ವೀಕ್ಷಕರೇ, ನಟ ದರ್ಶನ್ ಪರ ವಕೀಲರು ಇದೇ ಏಪ್ರಿಲ್ ತಿಂಗಳಲ್ಲಿ ದರ್ಶನ್ ಪರ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಲಿದ್ದಾರೆ ಅನ್ನೋದು ನಮ್ಗೆಲ್ಲರಿಗೂ ಕೂಡ ಈಗಾಗಲೇ ಗೊತ್ತೇ ಇದೆ. ಆದ್ರೆ ನಟ ದರ್ಶನ್ ಅವರ ಈ ಒಂದು ಜಾಮೀನು ಪ್ರಕ್ರಿಯೆಗೆ ನಟಿ ಪವಿತ್ರ ಗೌಡ ಅವರೇ ಅಡ್ಡಿಯಾಗಿದ್ದಾರಾ ಅನ್ನುವ ಸಾಕಷ್ಟು ಅನುಮಾನಗಳನ್ನ ಕೂಡ ಮೂಡಿಸಿದೆ. ಹೌದು ವೀಕ್ಷಕರೇ, ನಟಿ ಪವಿತ್ರ ಗೌಡ ತಮ್ಮ ಒಂದು ಮಗಳ ಎಕ್ಸಾಮ್ಗೋಸ್ಕರ ಮಧ್ಯಂತರ ಜಾಮೀನನ್ನ ನೀಡಬೇಕು ಅಂತ ಹೈಕೋರ್ಟ್ಗೆ ಮತ್ತೆ ಅರ್ಜಿಯನ್ನ ಸಲ್ಲಿಸಿದ್ದು, ಮಗಳ ಎಕ್ಸಾಮ್ಗೋಸ್ಕರ ತಮಗೆ 20 ದಿನಗಳ ಮಧ್ಯಂತರ ಜಾಮೀನನ್ನ ನೀಡಬೇಕು ಅಂತ ಪವಿತ್ರ ಗೌಡ ಅರ್ಜಿ ಸಲ್ಲಿಸಿದ್ದು, ಇದು ನಟ ದರ್ಶನ್ ಇದೇ ತಿಂಗಳಲ್ಲಿ ಬೇಲ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಅಂತ ಎನ್ನಲಾಗ್ತಿರುವ ಆ ಒಂದು ಬೇಲ್ ಪ್ರೋಸೆಸ್ಗೆ ತೊಂದರೆಯನ್ನ ಉಂಟು ಮಾಡ್ತಿದೆ ಅಂತ ಹೇಳಲಾಗ್ತಿದೆ. ಯಾಕಂದ್ರೆ ಒಂದು ವೇಳೆ ನಟ ದರ್ಶನ್ ಅವರಿಗೆ ಬೇಲ್ ಮಂಜೂರಾದ್ರೆ, ಪವಿತ್ರ ಗೌಡ ಅವರಿಗೆ ಒಂದು ವೇಳೆ ಜಾಮೀನು ಮಂಜೂರಾಗಿಲ್ಲ ಅಂದ್ರೆ ಇದೇ ನೆಪವನ್ನ ಇಟ್ಕೊಂಡು ಸರ್ಕಾರಿ ಪರ ವಕೀಲರು ಮತ್ತೆ ಕೋರ್ಟ್ಗೆ ಪ್ರಶ್ನೆಯನ್ನ ಮಾಡಬಹುದಾಗಿದೆ. ಸೊ ಇದು ಕ್ಲಿಯರ್ ಕಟ್ ಆಗಿ ನಟ ದರ್ಶನ್ ಅವರ ಬೇಲ್ಗೆ ಅಡ್ಡಿಯನ್ನ ಉಂಟು ಮಾಡ್ತಿದ್ದು, ದರ್ಶನ್ ಪರ ವಕೀಲರು ದರ್ಶನ್ ಅವರ ಬೇಲ್ ಅರ್ಜಿಯನ್ನ ಮುಂದಕ್ಕೆ ಹಾಕ್ತಾರಾ ಅಥವಾ ಇದೇ ತಿಂಗಳಲ್ಲಿ ಅರ್ಜಿಯನ್ನ ಹಾಕ್ತಾರಾ ಅನ್ನೋದನ್ನ ಮುಂದೆ ನಾವು ಕಾದ್ ನೋಡ್ಬೇಕಾಗಿದೆ. ಸೊ ವೀಕ್ಷಕರೇ, ಈ ಎಲ್ಲಾ ಸಮಸ್ಯೆಗಳಿಂದ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಆದಷ್ಟು ಬೇಗ ಹೊರಬರಲಿ ಅನ್ನೋರು ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಜೈ ಡಿ ಬಾಸ್ ಅಂತ ಕಮೆಂಟ್ ಮೂಲಕ ತಿಳಿಸಿ.